Hello students, this is Rupashri from TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಅಂಡ್ ಚಾಯ್ಸ್ 3 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ರೌಂಡ್ 1 ಅಲ್ಲಿ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜಸ್ಗಳು ನಿಮ್ಗೆ ಸ್ಯಾಟಿಸ್ಫೈ ಇಲ್ಲ, ಸೊ ನೀವು ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅದಾದ ನಂತರ ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ಸೊ ಪ್ರಾಪರ್ ಆಗಿರೋ ಚಾಯ್ಸಸ್ ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಟಿಲ್ ದ ಎಂಡ್ ವರ್ಗು ನೋಡಿ. ಯಾಕೆ ಅಂದ್ರೆ ಸಪೋಸ್ ನೀವೇನಾದ್ರೂ ಕೆಇಎಗೆ ಫೀಸ್ ನ ಗವರ್ಮೆಂಟ್ ಫೀಸ್ ನ ಕಡಿಮೆ ಕಟ್ಟಿರ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಅನ್ಎಡೆಡ್ ಕಾಲೇಜಸ್ ಸಿಕ್ಕರೆ ಫೀಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಆ ಎಕ್ಸ್ಟ್ರಾ ಡಿಫರೆನ್ಸ್ ಅಮೌಂಟ್ ಏನು ಅನ್ನೋದ್ರ ಬಗ್ಗೆ ಇರ್ಬೋದು, ಅಥವಾ ನೀವು ಅನ್ಎಡೆಡ್ ಗೆ ಫೀಸ್ ನ ಪೇ ಮಾಡಿರ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಗವರ್ಮೆಂಟ್ ಕಾಲೇಜ್ ಅಲಾಟ್ ಆದ್ರೆ ಈಗಾಗಲೇ ನೀವು ಕೆಇಎಗೆ ಅತಿ ಹೆಚ್ಚು ಫೀಸ್ ಪೇ ಮಾಡಿರ್ತೀರಾ, ಕೆಇಎನೇ ನಿಮ್ಗೆ ರಿಫಂಡ್ ಮಾಡ್ಬೇಕಾಗತ್ತೆ. 5K ಸಬ್ಸ್ಟ್ರಾಕ್ಟ್ ಆಗಿ ಬರುತ್ತಾ ಬರಲ್ವಾ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನೀವು ರೌಂಡ್ 1 ಹೋಗ್ಬೇಕಾ ರೌಂಡ್ 2 ಹೋಗ್ಬೇಕಾ ಅಂತೇಳಿ ತಿಳ್ಕೊಳ್ಳೋದಕ್ಕೆ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಈ 3 ಚಾಯ್ಸಸ್ ಗಳ ಬಗ್ಗೆ ತಿಳ್ಕೊಂಡು ಲೇಟರ್ ನೀವು ಚಾಯ್ಸಸ್ ನ ಎಂಟ್ರಿ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಅದರ್ವೈಸ್ ನೀವು ಸುಮ್ಮನೆ ಲಾಸ್ ಬೇರ್ ಮಾಡಬೇಕಾಗತ್ತೆ. ಅದರ್ವೈಸ್ ನಿಮ್ಗೆ ಕಾಲೇಜ್ಗಳು ಮಿಸ್ ಮ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಜೊತೆಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದರ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿದೆ. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಟೋನಮಸ್ ಅಂದ್ರೆ ವಿಟಿಯು ಅಂದ್ರೆ ಏನಿರ್ಬೋದು, ಏಡೆಡ್ ಅನ್ಎಡೆಡ್ ಕಾಲೇಜ್ಗಳು ಅಂತ ಅಂದ್ರೆ ಏನು, ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ, ಈ ತರ ಸಾಕಷ್ಟು ವಿಡಿಯೋಸ್ ಲಿಂಕ್ ಗಳನ್ನ ಇದೇ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ಕಂಪ್ಲೀಟ್ ವಿಡಿಯೋಸ್ ನ ವಾಚ್ ಮಾಡಿ ಇದರ ಬೆನಿಫಿಟ್ಸ್ ನ ತಗೊಳ್ಳಿ ಸ್ಟೂಡೆಂಟ್ಸ್. ಸೊ ಇವಾಗ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಅಂಡ್ ಚಾಯ್ಸ್ 3 ನೋಡೋಣ. ಸೊ ಫಸ್ಟ್ ನಾನು ಚಾಯ್ಸ್ 2 ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಚಾಯ್ಸ್ 3 ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಆ ಕಾಲೇಜ್ಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅನ್ನೋದು ಕೂಡ ಅವರು ನಿಮ್ಗೆ ಕೆಇಎ ಇಂದ ಮೆನ್ಷನ್ ಮಾಡಿರ್ತಾರೆ. ಈಗ ಈ ರಿಸಲ್ಟ್ ಬಂದ್ಮೇಲೆ ನಿಮ್ ಕಣ್ ಮುಂದೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ನ ಕ್ಲಿಕ್ ಮಾಡೋದು. ಸೊ ಈ 4ರಲ್ಲಿ ಚಾಯ್ಸ್ 1 ನ ಕ್ಲಿಕ್ ಮಾಡಿದ್ರೆ ನೀವು ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಇರುತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ನೀವು ರೌಂಡ್ 2 ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಚಾಯ್ಸ್ 4 ಕ್ಲಿಕ್ ಮಾಡ್ತೀರಾ ನೀವು ಟೋಟಲಿ DCT ಇಂದ ಹೊರಗಡೆ ಹೋಗ್ತೀರಾ. ಸೊ ಸಪೋಸ್ ನೀವು ಈಗಾಗಲೇ ಪೇಮೆಂಟ್ ಫೀಸ್ ನ ಪೇ ಮಾಡಿ ನೀವು ಈಗಾಗಲೇ ಕಾಲೇಜ್ ನ ಜಾಯಿನ್ ಆಗಿದ್ರೆ ಸೊ ನೀವು ಚಾಯ್ಸ್ 4 ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಸೊ ದಟ್ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಬರ್ತದೆ. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅಲಾಟೆಡ್ ಕಾಲೇಜು ಹೋಲ್ಡಿಗೆ ಹೋಗುತ್ತೆ. ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಹೋಲ್ಡ್ ಗೆ ಹೋಗುತ್ತೆ. ಹೋಲ್ಡ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ 1, 2, 3. ಸೊ ನಾನು ಈ ಎಕ್ಸಾಂಪಲ್ ತಗೊಳ್ತೀನಿ. 1, 2, 3, 4, 5, 6, 7, 8. ಫಾರ್ ಎಕ್ಸಾಂಪಲ್ ನಿಮ್ಗೆ 4th ಕಾಲೇಜ್ ಅಲಾಟ್ ಆಗಿದೆ, ಆದ್ರೆ ನಿಮ್ಗೆ ಇನ್ನೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. 4th ಕಾಲೇಜ್ ಅಲಾಟ್ ಆಗಿದ್ರೆ ನಿಮ್ಗೆ ಇನ್ನೂ ನೀವು ಹೋಪ್ ಇರುತ್ತೆ ನಿಮ್ಗೆ, ಇಲ್ಲ ನಂಗೆ 3rd ಅಥವಾ 2nd ಅಥವಾ ನೀವು ಹಾಕಿರೋ ಫಸ್ಟ್ ಕಾಲೇಜ್ಗಳು ಈ ಕಾಲೇಜ್ಗಳಲ್ಲಿ ಯಾವಾದ್ರೂ ನಮ್ಗೆ ಸಿಗುತ್ತೇನೋ ಅನ್ನೋ ಹೋಪ್ಸ್ ನಿಮ್ ಹತ್ರ ಇದ್ರೆ ಆವಾಗ ನೀವು ಚಾಯ್ಸ್ 2 ನ ಕ್ಲಿಕ್ ಮಾಡಿ. ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಇದರ ಅರ್ಥ ಏನು ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನೀವು ಯಾವ್ದೋ ಒಂದು ಶಾಪಿಂಗ್ ಹೋಗಿರ್ತೀರಾ, ಆ ಶಾಪಿಂಗ್ ಹೋದಾಗ ನಿಮ್ಗೆ ಯಾವ್ದೋ ಒಂದು ಡ್ರೆಸ್ ಲೈಕ್ ಆಗಿರುತ್ತೆ. ಆವಾಗ ನೀವೇನ್ ಮಾಡ್ತೀರಾ, ಆ ಡ್ರೆಸ್ ನ ಕೈಯಲ್ಲಿ ಇಟ್ಕೊಂಡು ಮತ್ತೆ ಉಳಿದಿರೋ ಎಲ್ಲ ಡ್ರೆಸ್ಗಳನ್ನ ನೋಡ್ಕೊಂಡ್ ಬರ್ತೀರಾ. ಈ ಡ್ರೆಸ್ಗಿನ್ನ ಚೆನ್ನಾಗಿರೋ ಡ್ರೆಸ್ ಸಿಕ್ಕರೆ ಇದನ್ನ ನೀವು ಕ್ವಿಟ್ ಮಾಡಿ ಇನ್ನು ಒಂದು ಡ್ರೆಸ್ ನ ತಗೊಂಡ್ ಬರ್ತೀರಾ. ಸಪೋಸ್ ನಿಮ್ ಕೈಲಿರೋದಕ್ಕಿಂತ ನಿಮ್ ಬೇರೆ ಡ್ರೆಸ್ಸಸ್ ಗಳು ಇಷ್ಟ ಆಗಿಲ್ಲ ಅಂದ್ರೆ ಸೊ ಅಟ್ಲೀಸ್ಟ್ ಕೈಯಲ್ಲಿ ಇರೋದಾದ್ರೂ ನಿಮಗೆ ಅಂತಾನೆ ಡಿಫೈನ್ ಆಗ್ಬಿಟ್ಟಿರುತ್ತೆ. ಸಪೋಸ್ ನೀವೇನಾದ್ರೂ ಅದನ್ನ ಬಿಟ್ಬಿಟ್ರೆ ಬೇರೆ ಯಾರಾದ್ರೂ ಕಸ್ಟಮರ್ ಬಂದು ಆ ಡ್ರೆಸ್ ನ ತಗೊಂಡೋಗೋ ಸಾಧ್ಯತೆ ಇರುತ್ತೆ. ಸೊ ಅದೇ ಇದರ ಮೀನಿಂಗು. ಚಾಯ್ಸ್ 2 ಅಂತ ಕ್ಲಿಕ್ ಮಾಡಿದ್ರೆ ಲೈಕ್ ಯು ಆರ್
ಕಾಲೇಜ್ನ ನಿಮ್ಮ ಹೋಲ್ಡಲ್ಲಿ ಇಟ್ಕೊಂಡಂಗೆ. ಹೋಲ್ಡಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ಸುಮ್ಮನೆ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಸಾಕಾಗಲ್ಲ. ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ KEAಗೆ ನೀವು ಫೀಸನ್ನ ಪೇ ಮಾಡಲೇಬೇಕು. ಪೇ ಮಾಡಿದ್ರೆ ಮಾತ್ರ ನಿಮ್ ಕೈಯಲ್ಲಿ ಹೋಲ್ಡಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಪೋಸ್ ನೀವು ಹೋಲ್ಡಲ್ಲಿ ಇಟ್ಕೊಳ್ತೀರಾ, ನೆಕ್ಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ಇದರ ಮೇಲ್ಗಡೆ ಇರೋ ಕಾಲೇಜಸ್ಗಳೇ ಬರುತ್ತೆ. ಯಾವ ಕಾರಣಕ್ಕೂ ಈ ಹೋಲ್ಡ್ ಅಲ್ಲಿ ಇರೋ ಕಾಲೇಜ್ ಅಂತೂ ಕ್ಯಾನ್ಸಲ್ ಆಗಲ್ಲ, ಇದ್ರ ಕೆಳಗಡೆ ಇರೋ ಕಾಲೇಜ್ಗಂತೂ ಹೋಗೋದಿಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಎಡಿಟಿಂಗ್ ಆಗೋದಿಲ್ಲ. ಸೊ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮ್ಗೊಂದು ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ರಲ್ಲ, ಅದೇ ನಿಮ್ಗೆ ಫೈನಲ್ ಆಗಿರುತ್ತೆ. ಸೊ ಈಗ ಬಂದು ಇಲ್ಲ ನಾನು 5th ತೆಗೆದು ಇಲ್ಲ ಹಾಕ್ತೀನಿ, 3rd ತೆಗೆದು ಇಲ್ಲ ಹಾಕ್ತೀನಿ, ಅಥವಾ ಯಾವ್ದೋ ಡಿಲೀಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಪ್ಷನ್ ಇರೋದಿಲ್ಲ. ಮೋಸ್ಟ್ ಪ್ರಾಬಬಲಿ ಡಿಲೀಟಿಂಗ್ ನಿಮ್ಗೆ ಆಪ್ಷನ್ ಕೊಡ್ಬೋದೇ ವಿನಃ ಸೊ ಆರ್ಡರ್ ಚೇಂಜ್ ಮಾಡೋದಕ್ಕೆ ಅಥವಾ ಆಡ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ನಿಮ್ದು ಹೇಗಿದೆ ಹಾಗೆ ಇರುತ್ತೆ. ಬಟ್ ಇನ್ನೊಂದ್ಸರಿ ರೀಚೆಕ್ ಆಗುತ್ತೆ. ಇದಕ್ಕಿನ್ನ ಮೇಲ್ಗಡೆ ಇರೋ ಕಾಲೇಜು ಯಾರಾದ್ರೂ ನಿಮ್ಗಿನ್ನ ಚೆನ್ನಾಗಿ ರ್ಯಾಂಕ್ ತೆಗ್ದಿರೋ ಸ್ಟೂಡೆಂಟ್ಸು ಆ ಕಾಲೇಜಿಗೆ KEA ಫೀಸ್ ಕಟ್ಟದಲೆ ಅಥವಾ ಅವರೇ ಕಾಲೇಜನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರೆ ಅವಾಗ ಅಂತ ಕಾಲೇಜಸ್ಗಳು ನಿಮ್ಮ ಅಪ್ಪರ್ ಲೆವೆಲ್ ಅಲ್ಲಿ ಇರೋ ಕಾಲೇಜಸ್ಗಳು ಸಿಗುತ್ತೆ ವಿನಃ ಯಾವ ಕಾರಣಕ್ಕೂ ಲೋಯರ್ ಲೆವೆಲ್ ಅಲ್ಲಿ ಇರೋ ಕಾಲೇಜಸ್ಗಳು ಅಂದ್ರೆ ಲೋಯರ್ ಪ್ರಿಯಾರಿಟಿಯಲ್ಲಿ ಇರೋ ಕಾಲೇಜಸ್ಗಳು ಸಿಗೋದಿಲ್ಲ. ಸೊ ಹೋಲ್ಡ್ ಅಲ್ಲಿ ಇರುತ್ತೆ. ಇನ್ನು ನೀವು ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜನ್ನ ಬಿಟ್ಕೊಟ್ಟಂಗೆ. ಸೊ ಆ ಕಾಲೇಜು ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸಿಗಬಹುದು, ಸಿಗದಲೇ ಇರಬಹುದು, ಸಿಗದಲೇ ಇರೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಸೊ ಟೋಟಲಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ತೀರಾ ನಿಮ್ ಸೀಟನ್ನ. ಸೊ ನೀವು ಟೋಟಲಿ ಪ್ಯೂರ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಹಾಗಾದ್ರೆ ಈಗ ಚಾಯ್ಸ್ 2 ಯಾರೆಲ್ಲ ಕ್ಲಿಕ್ ಮಾಡಿದ್ದೀರಾ, ಚಾಯ್ಸ್ 2 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಚಲನ್ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಆಫ್ಟರ್ ಸಮ್ ಅವರ್ಸ್ ವೇಟ್ ಮಾಡ್ರಿ, ಸಡನ್ ಆಗಿ ಪ್ಯಾನಿಕ್ ಆಗ್ಬೇಡ್ರಿ. ಆಫ್ಟರ್ ಸಮ್ ಅವರ್ಸ್ ಡೌನ್ಲೋಡ್ ಮಾಡಿ 3 ಕಾಪಿ ಡೌನ್ಲೋಡ್ ಆಗುತ್ತೆ. ಒಂದು ಬಂದು ಬ್ಯಾಂಕಿಗೆ, ಇನ್ನೊಂದು ಕಾಪಿ ಬಂದು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ಗೆ, ಇನ್ನೊಂದು ಕಾಪಿ ಬಂದು ಸ್ಟೂಡೆಂಟ್ ರೆಫರೆನ್ಸ್ ಇರುತ್ತೆ. ಈ ಸ್ಟೂಡೆಂಟ್ ರೆಫರೆನ್ಸ್ ಇರೋ ಸ್ಲಿಪ್ ಅನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಏನಕ್ಕೆ ಅಂದ್ರೆ ನೆಕ್ಸ್ಟ್ ನೀವು ಬ್ಯಾಂಕ್ ಲೋನ್ಗಳಿಗೆ ಹೋದ್ರೆ ಆವಾಗ ಉಪಯೋಗಕ್ಕೆ ಬರುತ್ತೆ. ಇನ್ ಫ್ಯೂಚರ್ ಅಲ್ಲಿ ಯಾವಾಗ ಬೇಕಾದ್ರೂ ಸ್ಲಿಪ್ಸ್ ಗಳು ಬೇಕಾಗ್ತದೆ ಸ್ಟೂಡೆಂಟ್ಸ್. ಇನ್ನು ಯಾರೆಲ್ಲ ನೀವು ಡೌನ್ಲೋಡ್ ಮಾಡ್ತೀರಾ KEAಗೆ ಆಸ್ ಯೂಶುವಲ್ ಫೀಸ್ ಪೇ ಮಾಡ್ತೀರಾ, ಆದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಬರೋದಿಲ್ಲ. ನೀವೆಷ್ಟೇ ಆರ್ಡರ್ ಮಾಡಿದ್ರು ಬರೋದಿಲ್ಲ. ಯಾಕಂದ್ರೆ ಚಾಯ್ಸ್ 2 ಕೊಟ್ಟಿದ್ದೀರಾ, ಜಸ್ಟ್ ಯು ಆರ್ ಹೋಲ್ಡಿಂಗ್ ದ ಸೀಟ್. ನೀವು ಆ ಕಾಲೇಜಿಗೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಆದ್ರೆ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಾಲೇಜ್ ಅಡ್ಮಿಷನ್ ಆರ್ಡರ್ ಮಾಡಂಗಿಲ್ಲ, ಕಾಲೇಜಿಗೆ ಜಾಯಿನ್ ಆಗಂಗಿಲ್ಲ. ಸೊ ಯಾವುದೇ ರೀತಿಯ ಎಡಿಟು ಮಾಡಂಗಿಲ್ಲ, ಆಡ್ ಮಾಡಂಗಿಲ್ಲ, ಡಿಲೀಟ್ ಮಾಡಂಗಿಲ್ಲ, ಆರ್ಡರ್ ಚೇಂಜ್ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಓಕೆ, ಸೊ ಅದಾದ ನಂತರ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ಜಸ್ಟ್ ವೇಟ್ ಮಾಡಬೇಕಾಗತ್ತೆ. ಆದ್ರೆ ನಿಮ್ಗೆ ಯಾವ ಸೀಟ್ ಮೆಟ್ರಿಕ್ಸ್ ಇಂದು ಕಾಲೇಜಸ್ಗಳು, ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಕೊಟ್ಟು ಹೊಸ ಸೀಟ್ ಮೆಟ್ರಿಕ್ಸ್ ನ ನಿಮ್ಗೆ ರಿಲೀಸ್ ಮಾಡ್ತಾರೆ. ಹೊಸ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇನ್ ಕೇಸ್ ಯಾವ್ದಾದ್ರು ಕಾಲೇಜು ತನ್ನಲ್ಲಿ ಉಳ್ಕೊಂಡಿರುವಂತ ಕಾಲೇಜ್ಗಳನ್ನ ಸೀಟ್ ಏನಾದ್ರೂ ಸರೆಂಡರ್ ಮಾಡಿದ್ರೆ ಆ ಸೀಟ್ ಅನ್ನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗೋದಿಲ್ಲ. ಓಕೆ, ಸೊ ಏನಿದ್ರು ನೀವೇನ್ ಲಿಸ್ಟ್ ಔಟ್ ಮಾಡಿರ್ತೀರಾ ಅದರಲ್ಲೇ ಇನ್ನೊಂದ್ಸರಿ ರೀಚೆಕ್ ಆಗ್ತದೆ. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮ್ಗೆ ಮತ್ತೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೇಮ್ ಕಾಲೇಜ್ ಅಲಾಟ್ ಆಗ್ಬೋದು ಅಥವಾ ಅದರ ಮೇಲ್ಗಡೆ ಅಲಾಟ್ ಆಗ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ಲಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಓಕೆ ಈಗ ನಿಮ್ದು 5th ಕಾಲೇಜ್ ಅಲಾಟ್ ಆಗಿದೆ ಅಂದ್ರೆ ಸೊ 5th ಅಂತೂ ಫಿಕ್ಸ್ ಇದ್ದೇ ಇರುತ್ತೆ, ಯಾವುದು ಬರಿಬೇಕಾಗಿಲ್ಲ. ಸಿಕ್ಕರೆ ಇದ್ರ ಮೇಲ್ಗಡೆ ಸಿಗುತ್ತೆ, ಅದರ್ವೈಸ್ ನಿಮಗೆ 5th ಅಂತೂ ಪಕ್ಕ ನಿಮ್ಗೆ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ. ಸೊ ಇದು ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ, ನನ್ಗೆ ಇನ್ನೂ ಮೇಲ್ಗಡೆ ಇರೋ ಕಾಲೇಜ್ ಸಿಗಬಹುದಾ ಅನ್ನೋ ಹೋಪ್ಸ್ ಇದ್ದಾಗ, ಆದ್ರೆ ಈ ಕಾಲೇಜ್ ಲಿಸ್ಟ್ ನ ಮಾಡ್ಬೇಕಾದ್ರೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಏನ್ ಎಡಿಟ್ ಮಾಡ್ತೀರಾ ಸರಿಯಾದ ರೀತಿ ಅಲಾಟ್ ಮಾಡಿ. ನಾನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎವ್ರಿ ಇಯರ್ ಅಲ್ಲಿ ನಾನು ನೋಡಿದ್ದೀನಿ, ಕೆಲವು ಕಾಲೇಜ್ ಹಾಕ್ತೀರಾ ಅದೇ ಕಾಲೇಜ್ ಬರುತ್ತೆ, ಬಂದ ಮೇಲೆ ಹೇಳ್ತೀರಾ ಮ್ಯಾಮ್ ಈ ಕಾಲೇಜಿಗೆ ಮಾತ್ರ ನಾನು ಹೋಗೋದೇ ಇಲ್ಲ ಅಂತ ಹೇಳ್ತೀರಾ.
ಹೋಗೋದೇ ಇಲ್ಲ ಅನ್ನೋ ಕಾಲೇಜನ್ನ ಏನಕ್ಕೆ ನಿಮ್ ಲಿಸ್ಟ್ ಔಟ್ ಅಲ್ಲಿ ಹಾಕ್ತೀರಾ? ಅದೇ ಕಾಲೇಜ್ ಬಂದ್ರೆ ಮತ್ತೆ ಯಾಕೆ ಪ್ಯಾನಿಕ್ ಆಗ್ತೀರಾ? ಹೋಗ್ತೀನಿ, ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಕಾಲೇಜನ್ನ ಮಾತ್ರ ಲಿಸ್ಟ್ ಔಟ್ ಅಲ್ಲಿ ಹಾಕಿ, ಹಾಗಂತ ಅತಿ ಕಡಿಮೆ ಕಾಲೇಜುಗಳನ್ನ ಹಾಕಿದ್ರೆ ಸೀಟ್ ನಾಟ್ ಅಲಾಟೆಡ್ ಅನ್ನೋ ಸಿಚುವೇಶನ್ಗೆ ಕೂಡ ನೀವು ಅರೈಸ್ ಆಗಬಹುದು. ಈಗ ಅಲಾಟ್ ಆಗಿರೋ ಕಾಲೇಜಿಗೆ ಫೀಸ್ ಪೇ ಮಾಡಬೇಕು. ಆಬ್ವಿಯಸ್ಲಿ ನೀವೀಗಾಗಲೇ ಚಾಯ್ಸ್ 2 KE ಫೀಸ್ ಪೇ ಮಾಡಿದ್ದೀರಾ ಆಲ್ರೆಡಿ. KE ಫೀಸ್ ಪೇ ಮಾಡಿರೋದ್ರಿಂದ ಈಗ ನಿಮ್ಗೆ ಏನ್ ಮಾಡಬೇಕು ಅಂದ್ರೆ ಅಡ್ಮಿಷನ್ ಆರ್ಡರ್ ಈಗ ನಿಮ್ಗೆ ಡೌನ್ಲೋಡ್ ಆಗ್ತದೆ. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಗೆ ಫೀಸ್ ಕಟ್ತೀರಾ, ಸೊ ಅಡ್ಮಿಷನ್ ಮಾಡ್ಕೊಳ್ತೀರಾ. ಅಡ್ಮಿಷನ್ ಆದ್ಮೇಲೆ ವಾಪಸ್ ಬಂದು KEಗೆ ಅಕ್ನಾಲೆಡ್ಜ್ ಮಾಡಬೇಕು ನೀವು ಆ ಕಾಲೇಜನ್ನ ಜಾಯಿನ್ ಆಗಿದ್ದೀವಿ ಅಂತ. ಅಲ್ಲಿಗೆ ನಿಮ್ಮ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಇನ್ ಕೇಸ್ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಮತ್ತೆ ಸ್ಯಾಟಿಸ್ಫೈಯೇ ಇಲ್ಲ, ನನಗೆ 5th ಬೇಡ ಅಥವಾ ಯಾವ್ದು ಅಲಾಟ್ ಆಗಿದೆ ಆ ಟೋಟಲಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ, ಈಗಾಗಲೇ ನೀವು KEಗೆ ಫೀಸ್ ಪೇ ಮಾಡಿದ್ದೀರಾ, ಆದ್ರೆ ಈಗ ಬಂದಿರೋ ಕಾಲೇಜು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ವಿತಿನ್ ಡೇಟ್ ಟೈಮ್ ಒಳಗಡೆಗೆ ನೀವು KEಗೆ ರೆಸ್ಪಾನ್ಸ್ ಮಾಡಬೇಕು. ನೀವು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ಇಲ್ಲಿ ಪೇ ಮಾಡಿರೋ ಫೀಸಿನ 5,000 ಸಬ್ಸ್ಟ್ರಾಕ್ಟ್ ಆಗಿ ಉಳಿದಿರೋ ಅಮೌಂಟ್ ನಿಮ್ಮ ಸ್ಟೂಡೆಂಟ್ ಅಕೌಂಟಿಗೆ, ಯಾವ ಅಕೌಂಟ್ ಇದೆ ಅವ್ರಿಗೆ ಅಮೌಂಟ್ ಬರುತ್ತೆ 5,000. ಫಾರ್ ಎಕ್ಸಾಂಪಲ್ ನೀವು 38,000 ಪೇ ಮಾಡಿದ್ರೆ ಇದರಲ್ಲಿ 5,000 ರೂಪಾಯಿ ಮೈನಸ್ ಆಗಿ ಉಳಿದಿರೋ ಅಮೌಂಟ್ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ 99,000 ಪೇ ಮಾಡಿದ್ರೆ ಮತ್ತೆ 5,000 ಮೈನಸ್ ಆಗ್ಬಿಟ್ಟು ಉಳಿದಿರೋ ಅಮೌಂಟ್ ಮಾತ್ರ ನಿಮ್ಗೆ ಬರ್ತದೆ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಫಾರ್ ಎಕ್ಸಾಂಪಲ್ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಫೀಸ್ ಏನಾದ್ರು ಜಾಸ್ತಿ ಕಟ್ಟಿದ್ರೆ ಕಡಿಮೆ ಕಟ್ಟಿದ್ರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಟಿಲ್ ದ ಎಂಡ್ ಈ ವಿಡಿಯೋನ ವಾಚ್ ಮಾಡಿ. ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾವುದು? ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಟೋಟಲಿ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ಕಾಲೇಜ್ ಅಂದ್ರೆ ಆ ಕಾಲೇಜು ಕ್ಯಾನ್ಸಲ್ ಆಗತ್ತೆ. ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಈಗ ನಿಮ್ಗೆ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ನ ಮತ್ತೆ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಏನ್ ರಿಲೀಸ್ ಮಾಡ್ತಾರೆ ಆ ಸೀಟ್ ಗಳು ಹೆಂಗ್ ಉಳಿಯುತ್ತೆ ಅಂದ್ರೆ, ಈಗ ಯಾರೆಲ್ಲ ಚಾಯ್ಸ್ 1 ಕ್ಲಿಕ್ ಮಾಡಿದ್ದಾರೆ, ಓಕೆ, ಚಾಯ್ಸ್ 1 ಕ್ಲಿಕ್ ಮಾಡಿರೋ ಸೀಟ್ಸ್ ಗಳೆಲ್ಲ ಮೈನಸ್ ಆಗುತ್ತೆ. ಉಳಿದಿರುವಂತ ಕಾಲೇಜು ಫಾರ್ ಎಕ್ಸಾಂಪಲ್ ಚಾಯ್ಸ್ 1 ಕ್ಲಿಕ್ ಮಾಡಿ KE ಫೀಸ್ ಕಟ್ಟಿರಲ್ಲ, ಆ ಸೀಟ್ಸ್ ಗಳು ಕ್ಯಾನ್ಸಲ್ ಆಗಿರುತ್ತೆ. KE ಫೀಸ್ ಕಟ್ಟಿರ್ತಾರೆ, ಕಾಲೇಜಿಗೆ ಫೀಸ್ ಕಟ್ಟಿರಲ್ಲ, ಆ ಸೀಟ್ಸ್ ಗಳು ಬಂದಿರುತ್ತೆ. ಕೆಲವರು ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡಿ ಏನು ಮಾಡಿರಲ್ಲ, ಆ ಸೀಟ್ಸ್ ಗಳು ನಿಮ್ಗೆ ವಾಪಸ್ ಬಂದಿರುತ್ತೆ. ಸಪೋಸ್ ಯಾವ್ದಾದ್ರು ರಿಸರ್ವೇಶನ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆ ರಿಸರ್ವೇಶನ್ ಸೀಟ್ಸ್ ಗಳನ್ನ ತಗೊಂಡಿರಲ್ಲ. ಎಕ್ಸಾಂಪಲ್ SC ಕನ್ನಡ ಮೀಡಿಯಂಗೆ ಅಂತ ಒಂದು ಸೀಟು ಒಂದು ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ. ಆ ಸೀಟನ್ನ ಕೇವಲ SC ಕನ್ನಡ ಮೀಡಿಯಂ ಸ್ಟೂಡೆಂಟೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಆ ಸೀಟನ್ನ ಯಾರು ತಗೊಂಡಿಲ್ಲ ಅಂದ್ರೆ ಆ ತರ ಉಳ್ಕೊಂಡಿದ್ದಂತ ಸೀಟ್ಸ್ ಗಳು ಮತ್ತೆ ಪೂಲಿಗೆ ಬರುತ್ತೆ, ಅಂದ್ರೆ ವಾಪಸ್ ಇಲ್ಲಿಗೆ ಬರುತ್ತೆ. ಇದ್ರ ನಡುವೆ ಯಾವ್ದಾದ್ರು ಹೊಸ ಕಾಲೇಜು ಹೊಸ ಬ್ರಾಂಚ್ಗಳು ಈಗಾಗಲೇ ಪ್ರೊಸೆಸಿಂಗ್ ಅಲ್ಲಿದ್ದು ಈಗ ಅವ್ರೇನಾದ್ರೂ ರಿಲೀಸ್ ಮಾಡಿದ್ರೆ ಸೀಟ್ಸ್ ಗಳನ್ನ ಆ ಸೀಟ್ಸ್ ಗಳು ಬರುತ್ತೆ. ಈವನ್ ಯಾವುದೇ ಕಾಲೇಜು ತನ್ನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿರುವಂತ ಸೀಟ್ಸ್ ಗಳನ್ನ ನಿಮ್ಮನ್ನ ನಾರ್ಮಲ್ ಆಗಿ ವೇಟ್ ಮಾಡುತ್ತೆ, ನೀವು ಪೇಮೆಂಟಿಗೆ ಬಂದು ಜಾಯಿನ್ ಆಗ್ತೀರಾ ಅಂತ. ಆಗಲ್ಲ. ಫಸ್ಟ್ ರೌಂಡ್ ಅಲ್ಲಿ ವೇಟ್ ಮಾಡ್ತಾರೆ, ಆಗುತ್ತಾ ಅಂತ ಆಗಿರಲ್ಲ. ಸೊ ಅವಾಗ ನಿಮ್ಗೆ ಸಮ್ ಕಾಲೇಜಸ್ ಗಳು ಸೆಕೆಂಡ್ ರೌಂಡ್ ಅಲ್ಲಿ ಕೆಲವು ಸೀಟ್ಸ್ ಗಳನ್ನ ಸರೆಂಡರ್ ಮಾಡುತ್ತೆ, ಕೆಲವು ಕಾಲೇಜ್ಗಳು ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಮಾಡುತ್ತೆ. ಮೋಸ್ಟ್ ಆಫ್ ದ ಕಾಲೇಜ್ಗಳು ಒಂದ್ಸರಿ ಏನ್ KE ಕೊಟ್ಟಿರುತ್ತೆ ಅಷ್ಟೇನೆ, ಹೊಸದಾಗಿ ಯಾವ ಸೀಟ್ಸ್ ಗಳನ್ನು KEಗೆ ಸರೆಂಡರ್ ಮಾಡೋದಿಲ್ಲ. ಸೊ ಇದೆಲ್ಲ ಲಕ್ ಬೈ ಚಾನ್ಸು, ಕೊಡಬಹುದು ಕೊಡದಲೇ ಇರಬಹುದು. ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಉಳ್ಕೊಂಡಂತ ಎಲ್ಲಾ ಸೀಟ್ಸ್ ಗಳನ್ನ ಮತ್ತೆ ಸೀಟ್ ಮೆಟ್ರಿಕ್ಸ್ ಕೊಡ್ತಾರೆ, ಮತ್ತೆ ಇಂಜಿನಿಯರಿಂಗ್ ಕಟ್ ಆಫ್, ಮತ್ತೆ ಫೀಸ್ ಸ್ಟ್ರಕ್ಚರ್, ಇದೆಲ್ಲದನ್ನ ಕಂಪ್ಯಾರಿಸನ್ ಮಾಡಿ ಮತ್ತೆ ನಿಮ್ಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿನ ಮತ್ತೆ ಹೊಸದಾಗಿ ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಮಾಡಿದ್ರಲ್ವಾ ಆ ರೀತಿ ಮತ್ತೊಂದ್ಸರಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತದೆ.
ಸೆಕೆಂಡ್ ರೌಂಡ್ ರಿಸಲ್ಟ್ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಕ್ಲಿಕ್ ಮಾಡಿದೀರಾ ಅವ್ರಿಬ್ರಿಗೂ ಸೆಕೆಂಡ್ ರೌಂಡ್ ರಿಸಲ್ಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಬರುತ್ತೆ. ಸೊ ರಿಸಲ್ಟ್ ಏನ್ ಬರುತ್ತೆ ಬಂದಾಗ ಒಂದು ಕೆಇಎಗೆ ಫೀಸ್ ಪೇ ಮಾಡ್ಬೇಕು. ಯಾಕಂದ್ರೆ ಚಾಯ್ಸ್ 3 ಯಾವುದೇ ತರ ಕೆಇಎಗೆ ಫೀಸ್ ಪೇ ಮಾಡಿರಲ್ಲ, ಕೆಇಎಗೂ ಫೀಸ್ ಪೇ ಮಾಡಬೇಕು, ಕಾಲೇಜಿಗೂ ಫೀಸ್ ಪೇ ಮಾಡಬೇಕು, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬೇಕು, ಅದಾದ್ಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ ಅಡ್ಮಿಷನ್ ಆಗಬೇಕು. ಯಾವ್ದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಡ್ಮಿಷನ್ ಆದ್ಮೇಲೆ ವಾಪಸ್ ಕೆಇಎಗೆ ಬಂದ್ಬಿಟ್ಟು ನೀವೇನ್ ಮಾಡಬೇಕು, ಕೆಇಎಗೆ ಅಕ್ನಾಲೆಡ್ಜ್ ಮಾಡಬೇಕು ಕಾಲೇಜ್ ಜಾಯಿನ್ ಆಗಿದ್ದೀನಿ. ಸಪೋಸ್ ಈಗ ಚಾಯ್ಸ್ 3 ಕ್ಲಿಕ್ ಮಾಡಿದಿರಾ, ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ನೀವು ಕೆಇಎಗೂ ಫೀಸ್ ಪೇ ಮಾಡಿಲ್ಲ, ಕಾಲೇಜ್ಗೂ ಫೀಸ್ ಪೇ ಮಾಡಿಲ್ಲ. ಸೊ ಈಗ ಚಾಯ್ಸ್ 3 ಯಾವ್ದೋ ಒಂದು ಕಾಲೇಜ್ ಬರುತ್ತೆ, ಇಷ್ಟ ಇದ್ರೆ ಜಾಯಿನ್ ಆಗ್ಬೇಕು, ಇಷ್ಟ ಇಲ್ಲದೆ ಇದ್ರೆ ಚಾಯ್ಸ್ 4 ಕೊಟ್ಟು ಕಾಲೇಜಿಂದ ಹೊರಗೆ ಬರ್ಬೇಕಾಗುತ್ತೆ, DCT ಪ್ರಾಸೆಸ್ ಇಂದ ಹೊರಗೆ ಬರಬೇಕು. ಈಗ ಇಲ್ಲಿ ಒಂದು ಕೇಸನ್ನ ನಾವು ಅಬ್ಸರ್ವ್ ಮಾಡೋಣ. ಸೊ ಏನ್ ಅಬ್ಸರ್ವ್ ಮಾಡೋಣ, ಫಸ್ಟ್ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲ್ಲಿ ಗವರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕಿದೆ, ನೀವು ಕೆಇಎಗೆ ಚಾಯ್ಸ್ 2 ಕ್ಲಿಕ್ ಮಾಡಿದೀರಾ, ವೆರಿ ಸ್ಪೆಷಲಿ ಚಾಯ್ಸ್ 2 ಮಕ್ಕಳು ಚಾಯ್ಸ್ 2 ಕ್ಲಿಕ್ ಮಾಡಿದೀರಾ, ನಿಮ್ ಗವರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದೆ. ಸೊ ನೀವು 38,000 ನೀವು ಫೀಸ್ ಪೇ ಮಾಡಿದೀರಾ. ಎಕ್ಸಾಂಪಲ್, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ನಾನು ಈ ಅಮೌಂಟ್ ನ ಬರೀತಿರೋದು. ಎಕ್ಸಾಂಪಲ್ 38,000 ನೀವು ಪೇ ಮಾಡಿದೀರಾ ಅಂತ ಅನ್ಕೊಳ್ಳೋಣ. ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಅನ್ಎಡೆಡ್ ಕಾಲೇಜು ಅಲಾಟ್ ಆಗುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಈ ಫೀಸ್ಗಳು ಸೇಮ್ ಇರೋದಿಲ್ಲ. ಬ್ರಾಂಚ್ ಟು ಬ್ರಾಂಚ್, ಕಾಲೇಜ್ ಟು ಕಾಲೇಜ್ ನಿಮ್ಮ ರಿಸರ್ವೇಶನ್, ಕ್ಯಾಸ್ಟ್ ರಿಸರ್ವೇಶನ್ ಮೇಲೆ ಅಮೌಂಟ್ಗಳು ಟೋಟಲಿ ಡಿಫರ್ ಆಗಿರ್ತದೆ. ಸೊ ಫೀಸ್ ಸ್ಟ್ರಕ್ಚರ್ 2023 ನಾನು ಈಗಾಗಲೇ ರಿಲೀಸ್ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ ನಿಮ್ಗೊಂದು ಐಡಿಯಾ ಬರ್ತದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲ್ಲಿ ಗವರ್ಮೆಂಟ್ ತಗೊಂಡಿದ್ದೀರಾ, 38 ಅಷ್ಟೇ ಪೇ ಮಾಡಿದೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಅನ್ಎಡೆಡ್ ಕಾಲೇಜ್ ಸಿಕ್ತು, ಆಕ್ಚುಲಿ ನೀವು ಪೇ ಮಾಡಬೇಕಾಗಿರೋದು ಕೆಇಎಗೆ 99,000 ಪೇ ಮಾಡಬೇಕು. ಬಟ್ ಆಲ್ರೆಡಿ ನೀವು 38 ಪೇ ಮಾಡಿರೋದ್ರಿಂದ ಡಿಫರೆನ್ಸ್ ಅಮೌಂಟ್ ಮಾತ್ರ ನೀವು ಕೆಇಎಗೆ ಪೇ ಮಾಡಬೇಕಾಗತ್ತೆ. ಸೊ ಇದು ಒಂದು ಕೇಸು. ಇನ್ ಎರಡನೇ ಕೇಸ್ ಬಂದು ನೀವು ಫಸ್ಟಿಗೆ ಅನ್ಎಡೆಡ್ ಕಾಲೇಜ್ ಸಿಕ್ಕಿರುತ್ತೆ, ನೀವು 99 ಪೇ ಮಾಡಿದೀರಾ, ಆಲ್ರೆಡಿ ಎಕ್ಸೆಸ್ ಪೇ ಮಾಡಿದೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಗವರ್ಮೆಂಟ್ ಕಾಲೇಜ್ ಅಲಾಟ್ ಆಗುತ್ತೆ. ಗವರ್ಮೆಂಟ್ ಕಾಲೇಜ್ ಅಲಾಟ್ ಆದ್ರೆ ನೀವು ಎಷ್ಟು ಪೇ ಮಾಡಬೇಕಿತ್ತು, ಕೇವಲ 38, ಬಟ್ ಆಲ್ರೆಡಿ ಎಕ್ಸೆಸ್ ಅಮೌಂಟ್ ಪೇ ಮಾಡಿದೀರಾ. ಹಾಗಾಗಿ ಮೈನಸ್ ಆಗಿ 61,000 ರುಪೀಸ್ ನಿಮ್ಗೆ ರಿಫಂಡ್ ಆಗುತ್ತೆ. ಈ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ 5,000 ಮೈನಸ್ ಮಾಡೋದಿಲ್ಲ. ಯಾಕಂದ್ರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆ ಅಮೌಂಟ್ ಕ್ಯಾನ್ಸಲ್ ಏನಂದ್ರೆ ಸಬ್ಸ್ಟ್ರಾಕ್ಟ್ ಆಗಲ್ಲ. ಆದ್ರೆ ಯಾರೆಲ್ಲ ಕಾಲೇಜನ್ನ ಕೆಇಎಗೆ ಚಾಯ್ಸ್ 2 ಕ್ಲಿಕ್ ಮಾಡಿ ಕೆಇಎ ಪೇ ಮಾಡಿ ಕಾಲೇಜಿಗೆ ಪೇ ಮಾಡಲ್ಲ, ಅಥವಾ ಚಾಯ್ಸ್ 2 ಕ್ಲಿಕ್ ಮಾಡಿ ಸೊ ಆ ತರ ಕಾಲೇಜನ್ನ ಡಿಸ್ಕಂಟಿನ್ಯೂ ಮಾಡಿದ್ರೆ ಆವಾಗ DCT ಕೆಇಎ ಅವರಿಗೆ ನಿಮ್ಮೆಲ್ಲ ಪ್ರಾಸೆಸ್ ಮಾಡಲಿಕ್ಕೆ ಅವ್ರು ತಗೊಂಡಂತ ಟೈಮು ಆ ಎಲ್ಲದಕ್ಕೋಸ್ಕರ ನಿಮಗೆ ಅಟ್ಲೀಸ್ಟ್ ನಿಮಗೆ ಬೇಕಾಗಿದ್ದ ನಿಮಗೆ ಏನ್ ಸಿಕ್ಕಿತ್ತು ಕಾಲೇಜು ಅದು ಬೇರೆ ಯಾರಿಗೂ ಅವಶ್ಯಕವಾಗಿ ಬೇಕಾಗಿದ್ದಾಗಿರ್ಬೋದು. ಸೊ ಆ ಮಕ್ಕಳಿಗೆ ನಿಮ್ಮಿಂದಾಗಿ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ನಿಮಗೆ ಪನಿಷ್ಮೆಂಟ್ ಆಗಿ 5,000 ರುಪೀಸ್ ಯಾರೆಲ್ಲ ಕಾಲೇಜನ್ನ ಡಿಸ್ಕಂಟಿನ್ಯೂ ಮಾಡ್ತೀರಾ ಅವರಿಗೆ ಮಾತ್ರ ಇರುವಂತದ್ದು. ಅದು ಯಾವಾಗ ಥ್ರೂ ದ DCT ಪ್ರಾಸೆಸ್ ನಡೆಯುವಾಗ ವಿತ್ ಇನ್ ದ ಡೇಟ್ ಅಂಡ್ ಟೈಮ್ ಒಳಗಡೆ ಕೆಇಎಗೆ ನೀವು ಸಬ್ಮಿಟ್ ಮಾಡಿದ್ರೆ ಮಾತ್ರ 5,000 ಮೈನಸ್ ಆಗಿ ಉಳಿದಿರೋ ಅಮೌಂಟ್ ರಿಫಂಡ್ ಆಗುತ್ತೆ. ಇಲ್ಲದೆ ಹೋದ್ರೆ ಆ ಅಮೌಂಟು ರಿಫಂಡ್ ಆಗಲ್ಲ. ಇನ್ನು ನೀವು ವೆರಿ ಇಂಪಾರ್ಟೆಂಟ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಕಾಲೇಜಿಗೆ ಜಾಯಿನ್ ಆಗಿದ ನಂತರ ಒನ್ಸ್ ನೀವು ಕಾಲೇಜ್ ಜಾಯಿನ್ ಆದ್ರೆ ಮುಗೀತು. ಕಾಲೇಜ್ ಜಾಯಿನ್ ಆಗಿದ್ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕು, 1 ತಿಂಗಳು 1 ಸೆಮ್ ಆದ್ಮೇಲೆ ನೀವೇನಾದ್ರೂ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಿಮ್ ಕೆಇಎ ಫೀಸು ರಿಫಂಡ್ ಆಗಲ್ಲ, ಕಾಲೇಜ್ ಫೀಸು ರಿಫಂಡ್ ಆಗಲ್ಲ. ಇನ್ ಕೇಸ್ ನೀವೇನಾದ್ರೂ ಹಾಸ್ಟೆಲ್ ಫೀಸ್ ಏನಾದ್ರೂ ಕಟ್ಟಿದ್ರೆ ಆ ಫೀಸು ಕೂಡ ರಿಫಂಡ್ ಆಗೋದಿಲ್ಲ. ಇನ್ನು ನೀವು ಒರಿಜಿನಲ್ ಡಾಕ್ಯುಮೆಂಟ್ ನ ಡ್ಯೂರಿಂಗ್ ದ ಅಡ್ಮಿಷನ್ ನೀವು ಸಬ್ಮಿಟ್ ಮಾಡಿರ್ತೀರಾ, ಹಾಗಾಗಿ ಆಲ್ರೆಡಿ ಸೆಕೆಂಡ್ ಇಯರ್ ಫೀಸ್ ಅಂತೂ ರಿಫಂಡ್ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ ಇನ್ನ ಉಳಿದಂತ 2 ವರ್ಷದ ಫೀಸು 3rd ಇಯರ್ ಮತ್ತು 4th ಇಯರ್ ಫೀಸ್ ಪೇ ಮಾಡಿ ನಿಮ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಕಾಲೇಜ್ ಕಂಟಿನ್ಯೂ ಆದ್ರೂ ಮಾಡ್ರಿ ಡಿಸ್ಕಂಟಿನ್ಯೂ ಮಾಡ್ರಿ ಅಂತನಾದ್ರೂ ಹೇಳುತ್ತೆ. ಕೆಲವು ಕಾಲೇಜ್ಗಳು ಅದು ಕೂಡ ಹೈಲಿ ಇನ್ಫ್ಲೂಯೆನ್ಸ್ ಮಾಡಬೇಕು, ಕೆಲವ್ರು ಕೊಡ್ಬೋದು ಕೊಡದಲ್ಲೇ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ ಫಾಲೋ ಮಾಡುವಂತ ರೂಲ್ಸ್ ಇದೇ ಆಗಿರ್ತದೆ.
ಸೊ ಬಹಳ ರೇರ್ ಕೇಸಸ್ ಅಲ್ಲಿ ಅದನ್ನ ಆ ಕೇಸ್ನ ಆ ಕಾಲೇಜ್ ಅಂದ್ರೆ ನಿಮ್ಗೆ ಯೂನಿವರ್ಸಿಟೀಸ್ಗಳು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ ಫಾಲೋ ಆದ್ರೆ ಮಾತ್ರನೇ ನಿಮಗೆ ಈಸಿಯಾಗಿ ಅವರು ಸೀಟನ್ನ ಕ್ಯಾನ್ಸಲ್ ಮಾಡ್ತಾರೆ, ಅದರ್ವೈಸ್ ಸೀಟನ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಸೊ ಕಾಲೇಜ್ ಜಾಯಿನ್ ಆಗೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ, ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ, ಸರಿಯಾದ ಕಾಲೇಜ್ಗಳಿಗೆ ನೀವು ಹೋಗ್ತೀನಿ ಅನ್ನೋದಾದ್ರೆ ಮಾತ್ರ ಪೇ ಮಾಡಿ. ಸುಮ್ಮನೆ ಪೇ ಮಾಡಿ ತೊಂದರೆಗಳಿಗೆ ಸಿಕ್ಕಾಕೋಬೇಡಿ. ಏನೇ ಫೀಸ್ ರಿಲೇಟೆಡ್ ತೊಂದರೆಗಳಾದ್ರೆ ಇಮಿಡಿಯೇಟ್ ಆಗಿ ನೀವು KEAಗೆ ಹೋಗಿ ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡಿ. ರಿಟರ್ನ್ ಹ್ಯಾಂಡ್ ರಿಟರ್ನ್ ಅಪ್ಲಿಕೇಶನ್ ಅನ್ನ ನೀವು ಕೊಟ್ರೆ ನಿಮ್ಗೆ ಬೇಗ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ಟು ನೀವು ಯಾವುದೇ ಕೋಚಿಂಗ್ ಸೆಂಟರ್ ಅವ್ರಿಗೆ ಅಥವಾ ಯಾವುದೇ ಯೂಟ್ಯೂಬರ್ಸ್ ಗಳಿಗೆ ಕಾಲ್ ಮಾಡೋದ್ರಿಂದ ನಿಮ್ಮ ಸೊಲ್ಯೂಷನ್ ಸಿಗೋದಿಲ್ಲ. ಏನಕ್ಕೆ ಅಂದ್ರೆ ನಾವುಗಳು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ವಿತ್ ದ KEA ಡಾಕ್ಯುಮೆಂಟ್ ರೆಫರೆನ್ಸ್, ವಿತ್ ದ ಮೈ ಎಕ್ಸ್ಪೀರಿಯನ್ಸ್. ನಾವು 14 ವರ್ಷದಿಂದ 15 ವರ್ಷದಿಂದ ಈಗಾಗಲೇ ನಾನು ಕೋಚಿಂಗ್ ನ ಪ್ರೊವೈಡ್ ಮಾಡ್ತಾ ಇರೋದು. ಈ ಎಕ್ಸ್ಪೀರಿಯನ್ಸ್ ಬೇಸ್ ನಿಮ್ಗೆ ಡೇಟಾನ ಶೇರ್ ಮಾಡಿರ್ತೀವಿ. ಬಟ್ ವಿ ಆರ್ ನಾಟ್ ಎ ರೈಟ್ ಎಂಪ್ಲಾಯೀಸ್ ಟು ದ KEA. ನಾವು KEA ಎಂಪ್ಲಾಯೀಸ್ ಗಳಾಗಿರೋದಿಲ್ಲ. ನಿಮ್ಗೆ ಏನೇ ತೊಂದರೆ ಇದ್ರೆ KEA ಕಾಲ್ ಮಾಡಿ. KEAಗೆ ಕಾಲ್ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ಇಮಿಡಿಯೇಟ್ ಬ್ಯಾಂಗ್ಳೂರ್ಗೆ ಹೋಗಿ ಪ್ರಾಬ್ಲಮ್ಗಳನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ವೆರಿ ಸ್ಪೆಷಲಿ DCET ಅವ್ರಿಗೆ ತುಂಬಾ ಕಡಿಮೆ ಟೈಮ್ ಇರುತ್ತೆ. ಆ ಕಡಿಮೆ ಟೈಮಲ್ಲೇ ಸಾರ್ಟ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಆದಷ್ಟು ನಿಮ್ಗೆ ನೀವು ಅನ್ಕೊಂಡಿರೋ ಎಲ್ಲಾ ಕಾಲೇಜಸ್ಗಳು ನಿಮ್ಗೆ ಸಿಗ್ಲಿ. ಆಲ್ ದ ವೆರಿ ಬೆಸ್ಟ್. ಸೊ ಒಳ್ಳೆ ಕಾಲೇಜ್ ತಗೊಳ್ಳಿ, ಅಡ್ಮಿಷನ್ಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡ್ಕೊಳ್ಳಿ. ಇನ್ನು ನಮ್ಮ ಟೆಕ್ನಾಲಜಿಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಇನ್ನು ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ನ ನಾವ್ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಇನ್ನು ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಇದಕ್ಕಿಂತ ಚೆನ್ನಾಗಿ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ತಗೊಂಡಿದ್ದಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ ನ ಕೂಡ ವೆರಿ ಸೂನ್ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ DCET ಸ್ಟೇಟ್ ಫಸ್ಟ್ ಅಲ್ಲದೆ ಈವನ್ KPTCL PWD ಅಲ್ಲಿ ಕೂಡ JEEಗೆ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡಿದ್ವಿ ಜೂನಿಯರ್ ಇಂಜಿನಿಯರ್ಗೆ. ಅದರಲ್ಲಿ ಕೂಡ ಸೆಲೆಕ್ಷನ್ ಆಗಿ ಈಗಾಗಲೇ JEE ಪೋಸ್ಟ್ ಅಲ್ಲಿ ಆಸ್ ಎ ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ರಿಯಲ್ ಅಚೀವ್ಮೆಂಟ್ ಆಗಿರ್ತದೆ. ಇನ್ನು ಯಾರೆಲ್ಲ ನಮ್ಮ ಕೋಚಿಂಗಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದೀರಾ, ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ ನ ತಗೋಬಹುದು. ಆದಷ್ಟು ನಿಮ್ಮ ಜೂನಿಯರ್ಸ್ ಗಳಿಗೆ TGI ನ ರೆಫರ್ ಮಾಡಿ. ನಿಮ್ DCETಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಎಲ್ಲದೂ ಕೂಡ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್. Thank you for watching this video. This is Rupashri from TGI DCET Coaching Center.